ಮೈಸೂರಿನಲ್ಲಿ ಜಿಲ್ಲಾ ಗಾಣಿಗರ ಸಂಘ ರಿಜಿಸ್ಟರ್ ಅವರ ವತಿಯಿಂದ ದಿನಾಂಕ 5/1/2025ರಂದು ಯಾದವಗೊಲ್ಲ ಸಮುದಾಯ ಭವನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಹಾಗೂ ಪ್ರತಿಭಾ ಪುರಸ್ಕಾರ 2024-25ರ ಗಣ್ಯರಿಗೆ ಅಭಿನಂದನಾ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಇದರ ಅಧ್ಯಕ್ಷತೆಯನ್ನು ಶ್ರೀಯುತ ಹರೀಶ್ ಗೌಡ್ರು ಶಾಸಕರು ಹುಣಸೂರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಹಾಗೆ ಜಿಟಿ ದೇವೇಗೌಡರು ಮತ್ತು ಕಾಂಗ್ರೆಸ್ ಶಾಸಕರಾದ ಹರೀಶ್ ಗೌಡ್ರು ಚಾಮರಾಜ ಕ್ಷೇತ್ರ ಮತ್ತು ಮಾಜಿ ಶಿಕ್ಷಕರ ರಾಜ್ಯಾಧ್ಯಕ್ಷರಾದ ಅಪ್ಪಣ್ಣವರು ಮತ್ತು ಹುಣಸೂರಿನ ನಗರ ಪಾಲಿಕೆ ಅಧ್ಯಕ್ಷರಾದ ಶರವಣ್ ಹಾಗೂ ಮತ್ತು ಹುಣಸೂರಿನ TAPMC ಅಧ್ಯಕ್ಷರಾದ ಬಾಬು ಅವರು ಸೇರಿದಂತೆ ಅನೇಕ ಗಣ್ಯರು ಮತ್ತು ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಮುಖಂಡರುಗಳು ಹಾಜರಿದ್ದು ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ಜನಾಂಗದ ಅಧ್ಯಕ್ಷರಾದಂಥ ಉಮೇಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈಗ ತಾನೇ ನಮ್ಮೆಲ್ಲರ ಕುರಿತು ಅನೇಕ ಹಿತವಚನಗಳು ಹೇಳಿದಂಥ ಮಾನ್ಯ ನಮ್ಮ ಮಿತ್ರರಾದ ಹರೀಶ್ ಗೌಡ್ರೆ, ರಾಮೂರವರೇ, ನಮ್ಮ ಜನಾಂಗದ ಉಪಾಧ್ಯಕ್ಷರಾದ ರಾಜ್ಯ ಜನಾಂಗದ ಉಪಾಧ್ಯಕ್ಷರಾದ ವೇಣುಗೋಪಾಲ್ ಅವರೇ, ಶರವಣರವರೇ, ಮತ್ತೆ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಬಂಧು ಹಿರಿಯರು, ಇವತ್ತು ಈ ಒಂದು ಸಮಾರಂಭಕ್ಕೆ ನಮ್ಮ ಜನಾಂಗದ ಹೆಣ್ಣು ಮಕ್ಕಳು ಮತ್ತೆ ತಾಯಂದಿರೇ ಹೆಚ್ಚಾಗಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಶುಭವಾಗುವಂತ ಕಾಣ್ತಾರೆ. ಇವತ್ತು ಮಹಿಳೆಯರು ಸಂಘಟಿತರಾಗಬೇಕು, ಮಹಿಳೆಯರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಏನು ಇವತ್ತು ಎಲ್ಲ ಸರ್ಕಾರಗಳು ಹೇಳ್ತವೆ, ಅದಕ್ಕೆ ಪೂರಕವಾಗಿ ನಮ್ಮ ಜನಾಂಗದ ಇಷ್ಟೊಂದು ಮಹಿಳೆಯರು ಮತ್ತು ತಾಯಂದಿರು ಬಂದಿರತಕ್ಕಂಥದ್ದು ಬಹಳ ಅಭಿನಂದನಾರ್ಹ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಹರೀಶ್ ಗೌಡ್ರು ಹೇಳ್ತಾ ಇದ್ದಾರೆ, ನಮ್ಮ ಜನಾಂಗದ ಪ್ರಧಾನಿಯವರು ಇಡೀ ರಾಷ್ಟ್ರವನ್ನು ಆಳ್ತಾ ಇದ್ದಾರೆ ಅಂತ ಹೇಳಿ. ಅದು ನಿಜ. ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಆಳ್ತಾ ಇದ್ದಾರೆ. ನಮಗೂ ಬಹಳ ಸಂತೋಷ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಜನಾಂಗದ ಪರವಾಗಿ ನಾನು ಅವರಲ್ಲಿ ಕೇಳೋದೇನೆಂದ್ರೆ, ನಮ್ಮ ಜನಾಂಗವನ್ನ ರಾಜಕೀಯವಾಗಿ ಸಾಮಾಜಿಕವಾಗಿ ಏನು ಹಿಂದುಳಿದಿದ್ದೇವೆ ನಾವು, ಅವರನ್ನ ಈ ಒಂದು ರಾಜಕೀಯ ಮೀಸಲಾತಿಯನ್ನ ಘೋಷಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವರಿಂದ ನಾವು ಏನೆಂದು ಕೆಲಸ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಮಾಡಿಸ್ಕೊಳ್ಳೋಂಥ ಕೆಲಸ. ಆದ್ರೆ ನಾನು ಹೇಳುವಂತ ವಿಚಾರ, ಯಾವುದೇ ಒಂದು ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಯಾರು ಗೆಲ್ತಾರೆ, ನಮ್ಮ ಜನಾಂಗ ರಾಜ್ಯದಲ್ಲಿ ಯಾರು ಗೆಲ್ತಾರೆ ಅವರ ಒಂದು ಪೋಷಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನಾಗಬೇಕು ಆ ಕೆಲಸವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕಾಗ್ತದೆ. ಮೊನ್ನೆ ಹರೀಶ್ ಗೌಡ್ರು ನಮ್ಮ ಜನಾಂಗದ ಬಗ್ಗೆ ಇವರಿಗಿಂತ ತಂದೆಯವರು ಸಹ ಬಹಳ ಕಳಕಳಿಯನ್ನು ಹೊಂದಿರತಕ್ಕಂಥದ್ದು. ಹುಣಸೂರಲ್ಲಿ ನಾವು ಅನೇಕ ಬಾರಿ ನಮ್ಮ ಜನತಾ ಪಕ್ಷದಲ್ಲಿ ನಾನು ಇದ್ದಂತಹ ಸಂದರ್ಭದಲ್ಲಿ ಅವರಿಗೋಸ್ಕರ ನಾವು ಅಲ್ಲಿ ಅನೇಕ ಬಾರಿ ಕ್ಯಾಂಪ್ಗಳನ್ನು ಮಾಡಿ ನಮ್ಮ ಜನಾಂಗದ ಒಟ್ಟುಗೂಡಿಸಿ ಅವರಿಗೆ ಒಂದು ಪ್ರಚಾರವನ್ನು ಮಾಡಿದಂತಹ ವಿಚಾರವನ್ನು ನಾವೆಲ್ಲ ನೋಡಿದ್ದೀವಿ. ಮಾನ್ಯ ಜಿಟಿ ದೇವೇಗೌಡರು, ಹರೀಶ್ ಗೌಡ್ರು ನಮ್ಮ ಜನಾಂಗದ ಬಗ್ಗೆ ಬಹಳ ಅಭಿಮಾನವನ್ನು ಇಟ್ಟಿರ್ತಕ್ಕಂಥಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಭಾಷಣ ಅನವಶ್ಯಕ ಅಂತ ನಾನು ಅನುಭವಿಸ್ತಾ ಇದ್ದೀನಿ. ಯಾಕಂದ್ರೆ ಆಗಿನಿಂದ ಎಲ್ಲ ಭಾಷಣವನ್ನ ಕೇಳಿದಿಲ್ಲ, ಇದೇನು ಭಾಷಣ ಬರೀ ಮಾಡಕ್ ಕರೆದಿದ್ದೀರಾ ಅನ್ನೋ ಒಂದು ವಿಚಾರವನ್ನ ನಾನು ಹೇಳಕ್ ಹೋಗೋದಿಲ್ಲ. ಇವತ್ತು ಉಮೇಶ್ ಅವರು ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿ, ಪ್ರತಿಭಾ ಪುರಸ್ಕಾರ ಮಾಡುವ ಉದ್ದೇಶ ಏನು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಇದರಿಂದ ನಾವು ಏನೋ ನಿಮಗೆ ಪುರಸ್ಕಾರ ಕೊಟ್ಬಿಟ್ಟಿದ್ದೀವಿ, ಏನು ಇದರಿಂದ ಬಹಳ ಇದಾಗ್ತದೆ ಅಂತಲ್ಲ, ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ತುಂಬುವಂತಹ ಒಂದು ಪ್ರಯತ್ನ ಇದೆ. ಆ ವಿದ್ಯಾರ್ಥಿಗಳನ್ನ ಕರೆದು ಇಲ್ಲಿ ಒಂದು ಸನ್ಮಾನ ಮಾಡಿದಂತಹ ಸಂದರ್ಭದಲ್ಲಿ, ಹೌದು ನಮ್ಮ ಜನಾಂಗದಲ್ಲಿ ಇಂಥವ್ರು ಮಾಡ್ತಾವ್ರೆ, ನಾನು ಇನ್ನೂ ಹೋಗ್ಬೇಕು ಅಂತ ಹೇಳಿ ಅನೇಕ ಜನರಿಗೆ ಒಂದು ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಈ ಒಂದು ಸಮಾರಂಭವನ್ನು ಮಾಡೋದು. ಪ್ರತಿಭಾ ಪುರಸ್ಕಾರ ಮಾಡಿಬಿಡು ಅಂತ ಏನು ನಾವೇನು ಬೀಗಬೇಕು ಅಂತಲ್ಲ, ನಮ್ಮ ಜನಾಂಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನಾಗಿ ಮಾಡಬೇಕು ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳ
ಪ್ರಯತ್ನದಿಂದ ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಮಗೆ ಬಹಳ ಸಂತೋಷ, ನಮ್ಮ ಜನಾಂಗದಲ್ಲಿ ಯಾವ ಮಹಿಳೆಯರು ವಿದ್ಯಾರ್ಥಿಗಳಿದ್ದಾರೆ, ಬಹಳ ಜನ ಇಂಜಿನಿಯರ್ ಓದಿದ್ದಾರೆ ಮನೆಗಳಲ್ಲಿ. ಬರೀ ಇಂಜಿನಿಯರ್ ಓದಿದ್ರೆ ಸಾಕಾಗೋದಿಲ್ಲ, ನೀವು ವಿದ್ಯಾರ್ಥಿಗಳು ಮುಂದೆ ನಾವು ಒಬ್ಬ ಉತ್ತಮ ಡಾಕ್ಟರ್ ಆಗಬೇಕು. ವರ್ಷಗಳಿಂದ ಮನುಷ್ಯನಿಗೆ ಏನು ಕೊಟ್ಟರು ಸಾಲದು, ವಿದ್ಯಾ ಕೊಟ್ಟರೆ ಜೀವನ ಪೂರ್ತಿ ಅವನ ಜೀವನವನ್ನು ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಶಿಕ್ಷಕನಾಗಿ ಕಳೆದ 20 ವರ್ಷಗಳಿಂದ ನಮ್ಮ ಸಮಾಜದ ತಂಡವನ್ನು ಕಟ್ಟಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಸುಮಾರು 2,000 ಮಕ್ಕಳು ಈಗಾಗಲೇ ನಮ್ಮಿಂದ ಗೌರವಿಸಲ್ಪಟ್ಟಿದ್ದಾರೆ, ಉನ್ನತ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಈ ವರ್ಷ ಮಕ್ಕಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ಎಲ್ಲ ವಿದ್ಯಾರ್ಥಿನಿಯರಿಗೆ ಪ್ರಪ್ರಥಮವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಕ್ಕಳೇ ಜೋರ ಮಾಡಿದ್ರೆ ಅರಸೂರು ಕೇಳಿಸಿದ ಯಾರು ಮಾಡಿದ್ದಲ್ಲ. ಹಾಗೆ ಅವರನ್ನ ಮುತುವರ್ಜಿಗೊಳಿಸಿಕೊಂಡು ಅವರ ಪೋಷಣೆಯನ್ನು ಮಾಡಿರ್ತಕ್ಕಂಥ ಪೋಷಕರಿಗೂ ಸಹ ಈ ಸಂದರ್ಭದಲ್ಲಿ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದೆ ಅವಕಾಶ ಸಿಕ್ಕಿದೆ, ಒಳ್ಳೆ ಚಪ್ಪಾಳೆ ಹೊಡೆದಿದೆ. ಅವರನ್ನು ಭೇಟಿಯಾಗಿ ಕಾರ್ಯಕ್ರಮದಲ್ಲಿ ಎಷ್ಟೇ ಮಾಧ್ಯಮ ಅಂತ ಮಾರ್ಪಡೆ ಮಾಧ್ಯಮ ಅಲ್ಲೇ